ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಎನ್ಡಿಎ ಮೈತ್ರಿಕೂಟಕ್ಕೆ ಬಿಗ್ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ ಬಿಹಾರದ ಮತದಾರರು. ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಸಲೀಂ ಅಹಮದ್ ಅವರು ನಮ್ಮ ಜೊತೆಗೆ. ಸರ್, ಕಳೆದ ಬಾರಿ ಮೊದಲನೇದಾಗಿ ನಿಮ್ಮ ವೈಯಕ್ತಿಕ ಪರ್ಫಾರ್ಮೆನ್ಸ್ ಬಗ್ಗೆನೇ ಮಾತನಾಡ್ತೀನಿ ಸರ್. ಕಳೆದ ಬಾರಿ 19 ಕ್ಷೇತ್ರದಲ್ಲಿ ಬಿಹಾರದಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು ಕಾಂಗ್ರೆಸ್ ಪಕ್ಷ. ಆದರೆ ಈ ಬಾರಿ 5 ಕ್ಷೇತ್ರಗಳಿಗೆ ಸೀಮಿತ ಆಗಿದೆ. ನಿಮ್ಮ ಮೈತ್ರಿಕೂಟ ಜೊತೆಗೆ ನಿಮ್ಮ ಪಕ್ಷ ಎಲ್ಲಿ ಎಡವಟ್ಟು ಮಾಡ್ತು ಅಥವಾ ಎಲ್ಲಿ ಮಿಸ್ ಆಯ್ತು ಅಂತ ತಮ್ಗನ್ಸುತ್ತೆ ಸಲೀಂ ಅಹಮದ್ ಸರ್? ಹಲೋ ಸಲೀಂ ಸರ್, ಧ್ವನಿ ಕೇಳಿಸ್ತಾ ಇಲ್ಲ ಸರ್? ಚುನಾವಣೆ ರಿಸಲ್ಟ್ ಕಂಟಿನ್ಯೂ ಸರ್, ಪ್ಲೀಸ್ ಕಂಟಿನ್ಯೂ. ಜೋರಾಗಿ ಮಾಡಿ, ಕೇಳಿಸ್ತಾ ಇಲ್ಲ. ಈಗ ಈ ಚುನಾವಣೆ ನಮಗೂ ಶಾಕ್ ಆಗಿದೆ, ಬಿಲೀವ್ ಮಾಡಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಚುನಾವಣೆ ಕೂಡ ಹೋಗಿದ್ವಿ, ಎಲ್ಲಾ ಕಡೆ ಜನಸಾಗರ ಎಲ್ಲ ಜನ ಬದಲಾವಣೆ ಮಾಡ್ಬೇಕಂತ ಇದ್ರು. ಆದ್ರೆ ಇದು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡೋದು ವೋಟ್ ಚೋರಿ ಮೇಲೆ, ಅದು ಒಂದು ವೇಳೆ ಪ್ರೂವ್ ಆಗ್ಬಿಡುತ್ತೆ ಅಂತ ಹೇಳಿ ಕಾರಣದ ಕೈಗಳು ಕೆಲಸ ಮಾಡಿ ಅಂತ ಇವತ್ತು ಕೂಡ ನಾವು ಹೇಳ್ತೀವಿ. ಇಲ್ಲೂ ಕೂಡ ಬಿಹಾರಲ್ಲೂ ಕೂಡ ವೋಟ್ ಚೋರಿ ಆಗಿದೆ. ಯಾಕಂತ ಹೇಳಿದ್ರೆ ಇಂತಹ ರಿಸಲ್ಟ್ ಸಾಧ್ಯನೇ ಇಲ್ಲ. ಸ್ವತಃ ಬಿಜೆಪಿ ಅವ್ರಿಗೆ, ಜೆಡಿಯು ಅವ್ರಿಗೆ ಗೊತ್ತಿಲ್ಲ ಇಷ್ಟು ಸೀಟ್ ಬರುತ್ತಂತ. ಅದರಿಂದ ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಕಮಿಷನ್ ಮತ್ತೆ ಬಿಜೆಪಿ ಕೇಂದ್ರ ಸರ್ಕಾರ ಶಾಮೀಲಾಗಿ ಇಂತಹ ರಿಸಲ್ಟ್ ಬರೋಕ್ಕೆ ಕಾರಣ ಅಂತ ನಾವು ಹೇಳಬೇಕಾಗ್ತದೆ. ಓಕೆ, ಈಗ ಅಕ್ರಮ ಆಗಿದೆ, ಚುನಾವಣೆಯಲ್ಲಿ ಏನೋ ಎಡವಟ್ಟಾಗಿದೆ, ಏನೋ ಮಾಡಿದ್ದಾರೆ ಅಂತಂದ್ರೂ ಕೂಡ ಸರ್, ಇಷ್ಟು ಸಂಖ್ಯೆಯಲ್ಲಿ ಸೀಟು ಬರೋದಕ್ಕೆ ಸಾಧ್ಯನಾ? ಇದನ್ನ ಬಿಹಾರದ ಜನರ ಆದೇಶ ಅಂತ ಹೇಳಿ ಒಪ್ಪಿಕೊಳ್ಳುವ ವಿಪಕ್ಷ ಕಾಂಗ್ರೆಸ್ ಅಥವಾ ಆರ್ಜೆಡಿ ಅಂತ ಹೇಳಿ ಸರ್. ಈಗ ನೋಡಿ, ಈಗ ನಿತೀಶ್ ಅವ್ರಿಗೆ ವೇದಿಕೆಯಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರ್ಲಿಲ್ಲ, ಕೇಳಿಸ್ತಾನೂ ಇರ್ಲಿಲ್ಲ. ಅಂತವ್ರಿಗೆ ಮತ್ತೆ ಬಿಹಾರ್ ಜನ ವೋಟ್ ಹಾಕಿದ್ರು ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇಂಥ ರಿಸಲ್ಟ್ ಬರ್ಬೇಕಂತ ಹೇಳಿದ್ರೆ ಇಂತಹ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಕಣ್ಣಾರೆ ನೋಡಿದೀವಿ. ಇವತ್ತು ಯಾಕೆ ಅಂತ ಈ ಕೆಲಸ ಮಾಡಿದ್ದಾರೆ ಬಿಜೆಪಿ ಮತ್ತೆ ಎಲೆಕ್ಷನ್ ಕಮಿಷನ್. ರಾಹುಲ್ ಗಾಂಧಿ ಅವರು ಬಿಹಾರಲ್ಲಿ ವೋಟ್ ಚೋರಿ ಬಗ್ಗೆ 60 ಲಕ್ಷ ವೋಟ್ ಅನ್ನ ಇನ್ಕ್ಲೂಡ್ ಮಾಡಿರಂತ ಅದ್ರ ಬಗ್ಗೆ ಹೋರಾಟ ಮಾಡಿದ್ರಲ್ಲ. ಒಂದು ವೇಳೆ ಅವ್ರಿಗೆ ಸೋತ್ರೆ ಅದು ಪ್ರೂವ್ ಆಗ್ಬಿಡುತ್ತೆ, ರಾಹುಲ್ ಗಾಂಧಿ ಹೇಳಿ ಸರಿ ಆಗತ್ತೆ ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅದ್ರ ಮೂಲಕ ಇಂತಹ ವೋಟ್ ಚೋರಿ ಮೂಲಕ ಎಲೆಕ್ಷನ್ ಗೆದ್ದಿರ ಅಂತ ನಾವು ಹೇಳ್ಬೇಕಾಗ್ತದೆ. ಈಗ ಸಲೀಂ ಸರ್, ಕರ್ನಾಟಕದಲ್ಲಿ ರಿಸಲ್ಟ್ ಬಂದಾಗ, ತೆಲಂಗಾಣದಲ್ಲಿ ರಿಸಲ್ಟ್ ಬಂದಾಗ ಎಲೆಕ್ಷನ್ ಕಮಿಷನ್ ಮಾಡಿದ್ದು ಸರಿ, ಎಲೆಕ್ಷನ್ ಕಮಿಷನ್ ಕರೆಕ್ಟ್ ಆಗಿ ಚುನಾವಣೆ ಮಾಡಿದೆ. ಬಟ್ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ 200ರ ಗಡಿಯನ್ನ ದಾಟಿದಾಗ ಇಲ್ಲ ಅಕ್ರಮ ಆಗಿದೆ. ಈ ವಾದ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸರ್, ಹೆಂಗ್ ಒಪ್ಕೊಳ್ಳೋದು ಇದನ್ನ? ಅಲ್ಲ, ಈಗ ನಿಮ್ಗೆ ಗೊತ್ತಿದೆ, ನಾವು ಬ್ಯಾಂಗ್ಳೂರ್ ಸೆಂಟ್ರಲ್ ಸೋತ ಕೂಡ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಸುಮಾರು 1 ಲಕ್ಷ ವೋಟ್ ನ ಚೋರಿ ಮಾಡಿದ ಅಂತ ಯಾಕೆ ರಾಹುಲ್ ಗಾಂಧಿ ಹೇಳಿದ್ರು. ನಾವು ಗೆದ್ದಿರೋ ಜಾಗ ಕೂಡ ನಾವು ಎನ್ಕ್ವೈರಿ ಮಾಡಿಸಿದೀವಿ. ನಮ್ಮ ಅಳನ್ ಕಾನ್ಸ್ಟಿಟ್ಯೂನ್ಸಿ ಕೂಡ ಮಾಡಿದ್ದೀವಿ. ನಾವು ಯಾವುದೋ ಒಂದು ಸೀಮಿತ, ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ರಾಹುಲ್ ಗಾಂಧಿ ಚಿಂತನೆ ನಮ್ಮ ಓಟು ನಮ್ಮ ಹಕ್ಕು. ಎಲ್ಲ ಒಂದು ಕಾರಣದ ಕೈಗಳು ಬಿಹಾರಲ್ಲಿ ಈ ತರ ಮಾಡಿದ್ದಾರೆ ಅಂತ ನಮ್ಗೆ ಬರ್ತಾ ಇದೆ. ಬಿಹಾರದಲ್ಲಿ 200ರ ಗಡಿಯನ್ನ ದಾಟಿದೆ ಬಿಜೆಪಿ. ಸರ್, ಹಲವು ವಿಚಾರಗಳು ಚರ್ಚೆಯಾದವು. ಮಹಿಳಾ ಮತದಾರರು ಈ ಬಾರಿ ನಿತೀಶ್ ಕುಮಾರ್ ಅವರ ಪರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ನಿಂತ್ಕೊಂಡ್ರು. ಆ ಕಾರಣದಿಂದಾಗಿ ಆರ್ಜೆಡಿ ಅಥವಾ ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ ಹೊಡೆತ ಬಿತ್ತು. ಯಾಕಂದ್ರೆ ನಿತೀಶ್ ಕುಮಾರ್ ಅವರು ಕೊಟ್ಟಂತಹ ಯೋಜನೆಗಳು ಅಥವಾ ಅವರು ಘೋಷಣೆ ಮಾಡಿದಂತಹ ಯೋಜನೆಗಳು ಅದು ಅವರಿಗೆ ಹೆಲ್ಪ್ ಆಯ್ತು ಅನ್ನುವಂಥ ಚರ್ಚೆ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳಿ? ಏನು ಇಲ್ಲ, ಇದು ಚುನಾವಣೆ ಮುಂಚೆ ಹಣ ಕೂಡ ಹಾಕಿದ್ರು, ಹಣದ ಹೊಳೆ ಹರಿಸಿದ್ರು, ಎಲ್ಲ ಚುನಾವಣೆಯ ಆಕ್ರಮ ಮಾಡಿದ್ರು, ಎಲೆಕ್ಷನ್ ಕಮಿಷನ್ ಬಳಕೆ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ ಏನೆಲ್ಲ ಮಾಡಬೇಕು, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಇಬ್ರು ಸೇರಿ ದೊಡ್ಡ ತಂತ್ರಗಾರಿಕೆ ಮಾಡಿ ಈ ವೋಟ್ ಚೋರಿಯ ವಿಚಾರದಲ್ಲಿ. ಹಲೋ, ಹೇಳಿ ಸರ್, ಹೇಳಿ ಸರ್. ಹಲೋ, ಕೇಳಿಸ್ತಿದೆ, ಹೇಳಿ ಸಲೀಂ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ಸಾಕಲ್ಲ. ರೈಟ್, ಮತ್ತೆ ಸಲೀಂ ಸರ್ನ ಸಂಪರ್ಕ ಮಾಡೋಣ. ಆಡಿಯೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅವ್ರು ಹೇಳ್ತಾ ಇದ್ರು, ಇಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ರಿಸಲ್ಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ, ಏನೋ ಆಗಿದೆ, ಏನೋ ಕಾಣದ ಕೈಗಳು ಕೆಲಸ ಮಾಡಿದಾವೆ ಅನ್ನೋದು ಅವ್ರು ಮಾಡ್ತಾ ಇರುವಂತಹ ಆರೋಪ. ಬಟ್ ಈ ರೀತಿಯಾದಂತಹ ಆರೋಪವನ್ನ ಮಾಡೋದು ಜನಾದೇಶವನ್ನ ಧಿಕ್ಕರಿಸಿದ ಹಾಗಲ್ವಾ? ಇದು ಪ್ರಶ್ನೆ. ಯಾಕಂದ್ರೆ ಇದೇ ಕಾಂಗ್ರೆಸ್ ಬೇರೆ ರಾಜ್ಯಗಳಲ್ಲಿ ಗೆಲುವನ್ನ ದಾಖಲು ಮಾಡಿದಾಗ ಎಲೆಕ್ಷನ್ ಕಮಿಷನ್ ಮಾಡಿದ್ದೆಲ್ಲ ಸರಿ, ಆದ್ರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಪಕ್ಷಗಳು ಗೆದ್ದಾಗ ಅಥವಾ ಬಿಜೆಪಿ ಗೆದ್ದಾಗ, ಎನ್ಡಿಎ ಮೈತ್ರಿಕೂಟ ಗೆದ್ದಾಗ ಎಲೆಕ್ಷನ್ ಕಮಿಷನ್ ಮಾಡಿದ್ದು ತಪ್ಪು ಅನ್ನುವಂತಹ ವಾದವನ್ನ ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ?
ಈ ವಾದ ಸರಿನಾ ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಸಲೀಂ ಅಹಮದ್ ಸರ್ ಅವರು ಮತ್ತೊಮ್ಮೆ ನಮ್ಮ ಜೊತೆ ಸಂಪರ್ಕದಲ್ಲಿ. ಸರ್, ಅವ್ರು ಮಾಡಿದಾಗ ನೀವು ಗೆದ್ದಾಗ ಸರಿ, ಅವ್ರು ಗೆದ್ದಾಗ ತಪ್ಪು ಅನ್ನುವಂಥ ವಾದವನ್ನ ಮಂಡನೆ ಮಾಡಿದ್ದೆ. ಆದ್ರೆ ಈ ಟೈಮ್ನಲ್ಲಿ ಬಿಹಾರದ ಜನಾದೇಶ, ಬಿಹಾರದ ಜನ ಕೊಟ್ಟಂತಹ ತೀರ್ಪು, ಆ ತೀರ್ಪಿಗೆ ಮಾಡಿದಂತ ಅವಮಾನ ಆಗಲ್ವಾ ಸರ್ ಇದು? ಇಲ್ಲ ಇಲ್ಲ, ನಾವು ಕರ್ನಾಟಕದಲ್ಲಿ ಅಲ್ಲೊಂದು ಕಾನ್ಸ್ಟಿಟ್ಯೂನ್ಸಿ ಇದೆ, ಅಲ್ಲಿ ಕಾಂಗ್ರೆಸ್ MLA ಇದ್ದಾರೆ, ಅಲ್ಲೂ ತನಿಖೆ ಮಾಡಿಸಿ ನಾವು ವೋಟ್ ಚೋರಿ ಆಗಿದೆ ಅಂತ ಅಲ್ಲಿಗೆ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡಿದ್ರು ಅದನ್ನ ತಪ್ಪು ಸಾಬೀತು ಮಾಡಲಿಕ್ಕೆ ಇದೊಂದು ದೊಡ್ಡ ಷಡ್ಯಂತ್ರ. ಆ ಕೆಲಸ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮಾಡಿದ್ದಾರೆ. ಯಾಕಂದ್ರೆ ಇಂಥ ರಿಸಲ್ಟ್ ಬರೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಕೂಡ ಚುನಾವಣೆಗೆ ಹೋಗಿದ್ವಿ, ನಾವು ನೋಡಿದ್ವಿ, ಜನ ಬದಲಾವಣೆ ಬಯಸ್ತಾ ಇದ್ರು. ನಿತೀಶ್ ಕುಮಾರ್ ವಯಸ್ಸಾಗ್ಬಿಟ್ಟಿದ್ರು, ಪಲ್ಟು ರಾಮ್ ಅಂತ ಹೆಸರು ಕೂಡ ಕಳ್ಕೊಂಡ್ರು. ಯಾರು ಬಂತು ಪಲ್ಟು ರಾಮ್ ಯಾವತ್ತು ಪಕ್ಷ ಬಿಡ್ತಾರಂತ. ಅಂತ ಸಂದರ್ಭದಲ್ಲಿ ಇಷ್ಟು ಸೀಟ್ಗಳು ಬರ್ಬೇಕಂದ್ರೆ ಎಲ್ಲೋ ಒಂದು ಏನೋ ಆಗಿದೆ ಅಂತ ಪ್ರತಿಯೊಬ್ಬರಿಗೆ ಅರ್ಥ ಆಗ್ತಾ ಇದೆ. ಅದರಿಂದ ಮುಂದಿನ ನಾವು ಹೋರಾಟ ಮಾಡ್ತೀವಿ. ನಮ್ಮ ವೋಟ್ ಚೋರಿ ಇದು ಆರಂಭ. ಇವಾಗ ಹೇಗೆ ಚುನಾವಣೆಗೆ ರಾಹುಲ್ ಗಾಂಧಿ ಮಾಡ್ತಾ ಇಲ್ಲ, ಇಡೀ ದೇಶದಲ್ಲಿ ಇಡೀ ಒಂದು ಆಂದೋಲನ ರೀತಿ ಮೂಲಕ ನಾವು ಈ ವೋಟ್ ಚೋರಿ ವಿಚಾರವಾಗಿ ಎಲೆಕ್ಷನ್ ಕಮಿಷನ್ ನಿಮ್ಮ ಪಕ್ಷ ವೋಟ್ ಚೋರಿಯ ಆರೋಪ ಮಾಡ್ತು. ಬಟ್ ಅದಕ್ಕೂ ಮುಂಚೆನೆ ಬಿಹಾರದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಮಾಡಲಾಯಿತು. ಮತದಾರರ ಪಟ್ಟಿಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿಷ್ಕರಣೆ ಮಾಡಲಾಯಿತು. ಈಗ ನೀವು ಬಯಸಿದ್ದು ಅದನ್ನೇ ಅಲ್ವಾ? ಅದು ಯಾರು ಹೇಳಿ ಮಾಡಿಸಿದ್ದು ಅಲ್ಲ, ಅದನ್ನ ಯಾರು ಹೇಳಿ ಮಾಡಿಸಿದ್ದು ಅಲ್ಲ, ಯಾರು ಹೇಳಿ ಮಾಡಿಸಿದ್ದು? ಇದೇ ರಾಹುಲ್ ಗಾಂಧಿ ಹೋರಾಟ ಮಾಡಿದ್ರು, ಆವಾಗ ಮತ್ತೆ ಅವರು ರಿವ್ಯೂ ಮಾಡಿದ್ದು. ಸೊ ಅದರಿಂದ ನಾವು ಈ ಚುನಾವಣೆ ಬರೀ ಬಿಹಾರ್ ಚುನಾವಣೆಗೆ ಹೋರಾಟ ಮಾಡ್ತಾ ಇಲ್ಲ. ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ದುರ್ಬಳಕೆ ಎಲೆಕ್ಷನ್ ಕಮಿಷನ್ ಮಾಡ್ಕೊಳ್ತಾ ಇದ್ದಾರೆ. ಅದು ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ, ಬಿಜೆಪಿ ಕಮಿಷನ್ ಆಗಿ ಪರಿವರ್ತನೆ ಆಗ್ಬಿಟ್ಟಿದೆ. ಯಾವ ರೀತಿ ED, IT, CBI ದುರ್ಬಳಕೆ ಮಾಡ್ಕೊಳ್ತಾರೆ, ಅದೇ ರೀತಿ ಈ ಚುನಾವಣೆ ಮಾಡಿದ್ದಾರೆ. ಆದ್ರೆ ಅದಕ್ಕೆ ನಾವು ಉತ್ತರ, ನಮ್ಮ ಹೋರಾಟ ಈಗಾಗಲೇ ಆರಂಭ ಆಗಿದೆ. 6 ತಿಂಗಳಿಂದ ಹೋರಾಟ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಒಂದು ಆಂದೋಲನ ರೀತಿ ಮಾಡಿ ಇದು ಎಲೆಕ್ಷನ್ ಕಮಿಷನ್ ಎಲ್ಲ ವೈಫಲ್ಯಗಳನ್ನ ಎತ್ತಿ ತೋರಿಸ್ತಿದ್ದ ಜನರಿಗೆ. ಓಕೆ, ಚುನಾವಣಾ ಅಕ್ರಮ ಅಂತ ಹೇಳಿ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದೀರಿ ಸಲೀಂ ಸರ್. ನಿಮ್ಮ ಪಕ್ಷ 61 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು. 61 ಕ್ಷೇತ್ರದಲ್ಲಿ ಎಷ್ಟು ಸೀಟ್ನಲ್ಲಿ ಗೆಲ್ತೀವಿ ಅನ್ನುವಂತ ನಿರೀಕ್ಷೆ ತಮಗಿತ್ತು ಅಂತ ಹೇಳಿ, ತಮ್ಮ ಪಕ್ಷಕ್ಕಿತ್ತು ಅಂತ ಹೇಳಿ? ಅಲ್ಲ, ಇದು ನಮ್ಮ ಪಕ್ಷ ಅಂತ ಅಲ್ಲ, ಅಲ್ಲಿ ನಮ್ಮ ಅಲಯನ್ಸ್ ಇತ್ತು, ಮಹಾಗಠಬಂಧನ್ ಇತ್ತು. ಮಹಾಗಠಬಂಧನ್ ಮೂಲಕ ದೊಡ್ಡ ಒಂದು ಕಾರ್ಯಕ್ರಮ ನಾವು ಗೆಲ್ಲಂತ ಎಲ್ಲಾ ಸೂಚನೆಗಳಿತ್ತು. ಈಗ ನಾನು ಹೇಳ್ತಾ ಹೇಳಿದ್ರೆ ನಿಮ್ಗೂ ಆಶ್ಚರ್ಯ ಆಗಿರ್ಬೇಕು. ನೀವು ಯಾವ ರೀತಿಯಲ್ಲಿ ಈ ಎಕ್ಸಿಟ್ ಪೋಲ್ ತೋರಿಸಿದ್ರಿ, ಅದಕ್ಕಿಂತ ಎಷ್ಟೋ ಜಾಸ್ತಿ ಸೀಟ್ಗಳು ಬಂದ್ಬಿಟ್ಟಿದೆ. ಅದೆಲ್ಲಿಂದ ಬಂತು ಅಂತ ಇವತ್ತು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಕ್ಸಿಟ್ ಪೋಲ್ ಟೋಟಲಿ ಫೇಲ್ ಆಗ್ಬಿಟ್ರಿ. ನೀವು 130, 140 ತೋರಿಸಿದ್ರಿ, ಯಾರು ಹೇಳಿರಲಿಲ್ಲ. ಎಲ್ಲ 90% ಏನ್ ಹೇಳಿದ್ರು 130, 140, 150 ಬರ್ಬೋದು. ಅದಕ್ಕೆ ಮುಂದೆ ಯಾರು ಹೇಳೇ ಇಲ್ಲ. 150 ಬಿಟ್ಟು 200ಕ್ಕೆ ದಾಟಿದೆ. ಅಲ್ಲೇ ಪ್ರತಿಯೊಬ್ಬರಿಗೂ ಡೌಟ್ ಬರ್ತಾ ಇದೆ, ಎಲ್ಲೋ ಒಂದ್ ಕಡೆ ಏನೋ ಆಗಿದೆ ಅಂತ. ಅದರಿಂದ ನಾವು ಜನರ ತೀರ್ಪಿಗೆ ನಾವು ಒಪ್ತೀವಿ, ಅದೆಲ್ಲ. ಆದ್ರೆ ಷಡ್ಯಂತ್ರ ಏನಿದೆ, ಸಲೀಂ ಸರ್, ನೀವು ಹೇಳಿದ್ದ ಕೌಂಟರ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೆಂಟ್ರಲ್ ಅಲ್ಲಿ ಮೋದಿ ನೇತೃತ್ವದ NDA ಮೈತ್ರಿಕೂಟ ಇವರು 300ಕ್ಕಿಂತ ಮೇಲ್ ಬರ್ತಾರೆ, 400 ಹತ್ರ ಹೋಗ್ತಾರೆ ಅಂತ ಹೇಳಿ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಹೇಳಿತ್ತು. ಬಟ್ ಬಂದಂತ ರಿಸಲ್ಟ್ ಕಂಪ್ಲೀಟ್ ಉಲ್ಟಾ ಆಗಿತ್ತು. ನಿರೀಕ್ಷೆ ಮಾಡಿದ್ದಕ್ಕಿಂತ ಬಹಳ ಕಮ್ಮಿ ರಿಸಲ್ಟ್ ಬಂದಿತ್ತು. ಉಲ್ಟಾ ಯಾಕಂತ ಹೇಳಿದ್ರೆ ಸುಮಾರು 70-80 ಮಾತ್ರ ಕಳ್ತನ ಮಾಡಿದ್ರು ನರೇಂದ್ರ ಮೋದಿ ಅವರು. ಬರೀ 70-80 ಬೇರೆ ಕಡೆ ಗೆದ್ದು ಬರ್ತೀವಿ ಅಂತ ತಿಳ್ಕೊಂಡಿದ್ರು. ಆದ್ರೆ ಅದು ಉಲ್ಟಾ ಆಗೋಯ್ತು. ಎಲ್ಲಿ 80 ಅಲ್ಲಿ ಗೆದ್ರು, ಗೆಲ್ಲಂತ ಸೀಟ್ ಸೋತ್ಬಿಟ್ರು. ಅದರಿಂದ ಅವ್ರಿಗೆ ದೊಡ್ಡ ಒಂದು ಶಾಕ್ ಹೊಡಿತು. ಅದರಿಂದ ಬಿಹಾರಲ್ಲಿ ಇದ್ರ ಮೂಲಕ ಏನು ರಾಹುಲ್ ಗಾಂಧಿ ಹೋರಾಟ ಏನಿದೆ ಅದೊಂದು ತಪ್ಪನ್ನು ಸಾಬೀತುಪಡಿಸಲು ಇಂಥ ದೊಡ್ಡ ಕೆಲಸ ಮಾಡಿದ್ದಾರೆ. ಇದನ್ನ ಯಾರು ಕೂಡ ಒಬ್ಬ ಕೂಡನ್ ಕೇಳಿದ್ರು ಕೂಡ ಇಷ್ಟು ಸೀಟ್ ಬರಲ್ಲ ಅಂತ ಮಾತು ಹೇಳ್ತಾರೆ. ರೈಟ್ ಸಲೀಂ ಸರ್, ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದೀರಿ. ನಾನು ಸದ್ಯದ ನಂಬರ್ ಹೇಳ್ಬಿಡ್ತೀನಿ. 203 ಕ್ಷೇತ್ರ ಸರ್. ಒಂದೇ ಒಂದು ಪ್ರಶ್ನೆ, ಕೊನೆಯ ಪ್ರಶ್ನೆ ಸಲೀಂ ಸರ್. 203 ಕ್ಷೇತ್ರದಲ್ಲಿ NDA ಮೈತ್ರಿಕೂಟ ಮುಂದೆ ಹೆಜ್ಜೆಯನ್ನ ಇಟ್ಟಿದೆ. ಮಹಾಗಠಬಂಧನ್ ಕೇವಲ 35ಕ್ಕೆ ಸೀಮಿತ ಆಗಿದೆ. ನೀವು ಆರೋಪ ಮಾಡ್ತಾ ಇದ್ದೀರಿ ಏನೋ ಒಂದಾಗಿದೆ, ಇಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ. ಇದು ಬರೇ ಪ್ರತಿಕ್ರಿಯೆಗಷ್ಟೇ ಸೀಮಿತ ಆಗಿರುತ್ತಾ ನಿಮ್ಮ ಕಾಂಗ್ರೆಸ್ನ ಆರೋಪ, ಅಥವಾ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿದ್ದೀರಾ? ಜನರಿಗೆ ಯಾವಾಗ ನಂಬಿಕೆ ಬರುತ್ತೆ ಅಂದ್ರೆ ನೀವು ಇದನ್ನ ನೆಕ್ಸ್ಟ್ ಲೆವೆಲ್ ನಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದಾಗ. ಸುಮ್ನೆ ಕೂತ್ಕೊಂಡು ಮಾತನಾಡೋದ್ರಿಂದ ಜನ ಇದನ್ನ ನಿಮ್ಮ ಮಾತನ್ನ ಒಪ್ಕೊಳ್ತಾರೆ ಅಂತ ಹೇಗ್ ನಂಬ್ತೀರಿ ಅಂತ ಹೇಳಿ?
ಅಲ್ಲಲ್ಲ, ಈಗ ನಿಮ್ಗೇನೆ ವಿಶ್ವಾಸ ಇಲ್ಲ ಹೆಂಗ್ ಇದನ್ನು ಬಂತು ಅಂತ. ಅದರಿಂದ ಮುಂದಿನಗಳಲ್ಲಿ ನಮ್ಮ ಮೈತ್ರಿಕೂಟ ಚರ್ಚೆ ಮಾಡಿಬಿಟ್ಟು ಎಲ್ಲಿ ತಪ್ಪುಗಳಾಗಿದೆ, ಎಲ್ಲಿ ಈ ತರ ಅನ್ಯಾಯ ಆಗಿದೆ, ಯಾವ ರೀತಿ ಷಡ್ಯಂತ್ರ ಆಗಿದೆ ಅದನ್ನ ಮಾಡೋ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು. ರೈಟ್ ಸರ್, ಥ್ಯಾಂಕ್ ಯು ಸಲೀಂ ಅಹಮದ್ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.